ದಿವ್ಯವಾಗಿರುವ ಮಂತ್ರ ಇದು ಚಂದ್ರಹಾಸನನ್ನ ಉಳು ಇರುವಂತಹ ಮಂತ್ರ, ಇದು ಚಂದ್ರಹಾಸನನ್ನ ಉಚ್ಚರಿಸಿದ ಮಂತ್ರ, ಇದು ಚಂದ್ರಹಾಸನ ಬಾಳನ್ನ ಬೆಳಗಿದಂತಹ ಮಂತ್ರ. ಮೋಸಕ್ಕೆ ಒಳಗಾಗಿರುವಂತಹ ಚಂದ್ರಹಾಸನಿಗೆ ನ್ಯಾಯವನ್ನು ಒದಗಿಸಿರುವಂತಹ ಮಂತ್ರ. ಈ ಹೊತ್ತು ಮನಸ್ಸಿನ ಆಳದಲ್ಲಿ ನನಗೆ ನೆನಪುಂಟು. ಅಜ್ಜಿಯೊಬ್ಬಳನ್ನ ಕೂಡಿಕೊಂಡು ಮನೆ ಮನೆ ಭಿಕ್ಷೆ ಬೇಡುತ್ತಾ ಬದುಕಿದವನು ನಾನು. ಇಂತಹ ಸ್ವರೂಪದ ಒಂದು ಬದುಕನ್ನ ಕನಸಿನಲ್ಲಿ ಆದರೂ ಎಣಿಸುವುದಕ್ಕೆ ಸಾಧ್ಯ ಉಂಟೆ? ಆದರೂ ಶ್ರೀಮನ್ನಾರಾಯಣ ಅದನ್ನು ಅನುಗ್ರಹಿಸಿದ್ದಾನೆ. ಹಾಗೆಯೇ ಕಟುಕರ ಕ್ರೂರ ದೃಷ್ಟಿಗೆ ತುತ್ತಾದವನು ನಾನು. ನನ್ನಲ್ಲಿರುವಂತಹ 6ನೆಯ ಕಾಲಿನ ಬೆರಳನ್ನ ಕತ್ತರಿಸಿ ಅಡವೆಯಲ್ಲಿ ಬಿಸಾಡಿ ಹೋದರು. ಪ್ರಪಂಚದಲ್ಲಿ 2 ಸ್ವಭಾವದ ಜನರನ್ನ ನಾವು ಕಾಣಬಹುದು. ಒಂದು ಗೋಮುಖ ವ್ಯಾಘ್ರರು, ಇನ್ನೊಂದು ವ್ಯಾಘ್ರ ಮುಖದ ಗೋವು. ಕುಂತಳದ ಅಧಿಕಾರಿಯಾಗಿರುವಂತಹ, ಚಂದ್ರಾವತಿಯ ಅಧಿಕಾರಿಯಾಗಿರುವಂತಹ ನನ್ನಪ್ಪ ನಿಜವಾಗಿಯೂ ಕಾಣುವುದಕ್ಕೆ ಕ್ರೂರಿಯಾಗಿರಬಹುದು, ಆದರೆ ಸ್ವಭಾವದಲ್ಲಿ ಗೋವು, ಜಾತಿಯಲ್ಲಿ ಕುಳಿಂದಕ. ನನ್ನ ಮೇಲೆ ಇಟ್ಟಿರುವಂತಹ ಪ್ರೀತಿ ವಾತ್ಸಲ್ಯ ಅಗಾಧವಾದದ್ದು. ಯಾರ್ಯಾರಿಂದ ಈ ಪ್ರಪಂಚದಲ್ಲಿ ಯಾರ್ಯಾರೆಲ್ಲ ಉದ್ಧಾರ ಆಗಲಿಕ್ಕುಂಟು ಯಾರಿಗೂ ಗೊತ್ತುಂಟು, ಊಹಿಸುವುದು ಕಷ್ಟ. ದಾಸವರೇಣ್ಯರು ಉದ್ಗರಿಸಿರುವಂತಹ ಮಾತು, ಕಲ್ಲಿನಲ್ಲಿ ನೆಲೆಸಿರುವ ಕಪ್ಪೆಗಳಿಗೆ ಅಲ್ಲಲ್ಲಿ ಆಹಾರವಿಟ್ಟು ಸಲಹಿದವರು ಯಾರು? ಆ ಪರಮಾತ್ಮನಲ್ಲದೆ ಅನ್ಯಥಾ ಮತ್ಯಾರೂ ಅಲ್ಲ. ಅವನನ್ನು ನಂಬಿರುವಂತಹ ನನಗೆ ನಿಜವಾಗಿಯೂ ಈ ಹೊತ್ತು ಒಂದು ಸ್ಥಾನಮಾನ ಎನ್ನುವುದು ಲಭ್ಯವಾಗಿದೆ. ಕುಳಿಂದಕನಿಂದಲಾಗಿ ಅಧಿಕಾರವನ್ನು ವಹಿಸುವುದಕ್ಕೆ ಹೇಳಿದಾಗ ದಿಗ್ವಿಜಯವನ್ನು ಪೂರೈಸಿ ಬರುತ್ತೇನೆ ಜನಕ ಎನ್ನುವುದಾಗಿ ಅಪ್ಪಣೆಯನ್ನು ಪಡೆದೆ ನಾನು. ಆತನಿಂದ ಅಪ್ಪಣೆಯನ್ನು ಪಡೆದು ದಿಗ್ವಿಜಯವನ್ನು ಪೂರೈಸಿ ಬಂದ ನಂತರದಲ್ಲಿ ಕೊಟ್ಟಿರುವಂತಹ ಸೂಚನೆ, ನನ್ನಪ್ಪ ಕುಂತಳಕ್ಕೆ ನಾವು ಪ್ರತಿ ವರ್ಷವೂ ನಡೆದುಕೊಳ್ಳುವವರು, ಅಲ್ಲಿಗೆ ವಿಶೇಷವಾಗಿರುವಂತಹ ಕಪ್ಪವನ್ನು ಕಳುಹಿಸಬೇಕು ಎನ್ನುವುದಾಗಿ ರಾಯಸವನ್ನು ನೀಡಿದ್ದಾನೆ. ಹಿರಿಯರ ಮಾತನ್ನ ಮೀರಬಾರದಲ್ಲ, ವ್ಯವಸ್ಥೆ ಮಾಡುತ್ತೇನೆ. ಈ ಕ್ಷಣದಲ್ಲಿ ನೀವು ಇಲ್ಲಿಂದ ಹೊರಡಬೇಕು. ಹೊರಡಬೇಕು ಎಂದಾಕ್ಷರದಲ್ಲಿ ಹೊರಡುವುದೆಯ ಸಂಬಳ ಕೊಡುವವ್ರಿ ಮದೇನ್ರಿ. ಬನ್ನಿ ಅಂದಾಗ ಬರೋದು, ಹೋಗುವಂದಾಗ ಹೋಗುವುದಷ್ಟೇ. ಹೌದು. ಎಲ್ಲಿಗೆ ಅಂತ ಕೇಳುವುದು ಧರ್ಮ ಅಲ್ಲ. ಎಲ್ಲಿಗೆ ಅಂತ ನಾವು ಕೇಳಿದ್ರೆ ನಾವು ಅಧಿಕ ಪ್ರಸಂಗದಾಗುದಿಲ್ವಿ. ಕೇಳದೆ ಎಲ್ಲೆಲ್ಲೋ ಹೋದ್ರೂ ಆಗುವುದೇ ಪ್ರಸಂಗ. ಏನ್ ಮಾಡುವ, ಪ್ರಸಂಗವೇ ಅಂತದ್ದಾದ್ರೆ ನಮ್ಗೆ ಏನ್ ಮಾಡಕ್ ಬರ್ತದೆ. ಅದಕ್ಕಿಂತಲೂ ಯಾವ ಪ್ರಸಂಗ ಆದ್ರೂ ನಿಮ್ಮ ಶಾಲೆ ಅದು, ಮತ್ತೆ ಎಂತ ಮಾಡ್ಲಿಕ್ಕೆ ಆಗುವುದಿಲ್ಲ. ನಾವು ಯಾವ ಪ್ರಸಂಗದಲ್ಲೂ ಅಧಿಕ ಪ್ರಸಂಗ ಮಾಡುವುದಿಲ್ಲ. ಪ್ರಸಂಗದಲ್ಲೇ ಅಧಿಕ ಇದ್ರೆ ನಾವು ಹೊಣೆ. ಊಟಕ್ಕೆ ಉಪ್ಪಿನಕಾಯಿ ರುಚಿ ಕೊಡುವ ಹಾಗೆ ಹಾಗಾದ್ರೆ ಒಂದು ಸಣ್ಣ ಸಣ್ಣ ಅಧಿಕ ಪ್ರಸಂಗ ಹಾಕ್ತಾ ಇರ್ಬೇಕಲ್ಲ. ಅದಲ್ಲದೆ ಹೋದ್ರೆ ನಿಮ್ಮಾಗೆ ನಾವು ಇರ್ಬೇಕಾಗ್ತದೆ ಅಪ್ಪ. ನಾನಂತ ಸಪ್ತ ಸಂಕ್ರಾಂತಿ ಅಲ್ರಿ, ಬೇರೆ ಬೇರೆ ಅಂತ. ಸರಿ, ಈಗ ನೀವು ಇಲ್ಲಿಂದ ಹೊರಡಬೇಕಾದದ್ದು ಕುಂತಳಕ್ಕೆ. ಹೌದಾ? ಈಗ ಯಾಕಂತ ಕೇಳ್ಬಹುದನ್ರಿ, ಕಪ್ಪ ಕಾಣಿಕೆಯಿಂದ ಒಪ್ಪಿಸಿ ಬರುವುದಕ್ಕಾಗಿ ವರ್ಷಂ ಪ್ರತಿ ಕಪ್ಪ ಕೊಡೋದು ನಾವು ಹಿಡ್ಕೊಂಡು ಹೋಗಿವ್ರಿ ಅಲ್ರಿ. ನಾನು ಬಟ್ಟೆಯನ್ನು ಗೊತ್ತಿರುವ ನಿಮಗೆ. ಅದರ ನಿಮಿತ್ತವಾಗಿ ವಿಶೇಷವಾದ ಕಪ್ಪ ಅಲ್ಲಿಯ ಮಹಾರಾಜ ಹಾಗೂ ಮಹಾರಾಣಿಯರಿಗೆ, ಕುಲಪುರೋಹಿತರಾದಂತಹ ಹಲವರಿಗೆ, ಮಂತ್ರಿ ದೃಷ್ಟ ಬುದ್ಧಿಯವರಿಗೆ, ಇಷ್ಟು ಜನರಿಗೆ ಕಪ್ಪ ಕಾಣಿಕೆಯನ್ನು ನೀಡಿ ವಿಷಯವನ್ನ ತಿಳಿಸಿ ಬರಬೇಕು. ಅಷ್ಟೇ ಅಂದ್ರೆ ಆದ್ರಪ್ಪ ನಾವು ಮಾಡಿ ಗೊತ್ತಿವ್ರಿ. ಇವತ್ತು ಬೇಡ ಅಂದ್ರೆ ಇಲ್ಲ, ಹೋಗುವುದೇ ತಿರುಗಾಟದ ಯಾವುದೇ ಸಂಕಷ್ಟವಾದ ಪರಿಸ್ಥಿತಿಯೇ ಎದುರಾದದ್ದಿರಲಿ, ಯಾವ ಕಾಲಕ್ಕೂ ಏಕಾದಶಿ ವ್ರತವನ್ನು ಮಾತ್ರ ಬಿಡಬಾರದು. ನೀವೇ ಹೇಳಿದ್ದಾರೇನ್ರಿ. ಹೌದು. ಮೊದಲೆಲ್ಲ ನಮಗೆ ದಿನದಾರಿ ಅಪ್ಪ, ನಾವು ಎಷ್ಟೊತ್ತಿಗೆ ಏನ್ ಮಾಡ್ತಿದ್ದೀವಿ ಅಂತ ನಮಗೆ ಗೊತ್ತಿರುತ್ತೆ. ಈಗ ಮಾತ್ರ ಆಗಲ್ಲ. ಎಲ್ಲಾ ದಿವಸ ನಾವು ಮಾಂಸ ತಿನ್ನೋದಿಲ್ಲ, ಎಲ್ಲಾದ್ರೂ ಒಬ್ರೂಪ ತಿಂತೀವಿ. ಹಾಗಂತ ಮಾಂಸ ತಿಂದ ದಿವಸವೇ ಕುಡಿಯೋದು ಬಿಟ್ಟರೆ ಬೇರೆ ದಿವಸ ನಮ್ದು ಕುಡಿತಾ ಇಲ್ಲ. ಮೊದಲು ಎಷ್ಟೊತ್ತಿಗೂ ಕುಡಿತಾ ಇದ್ದೀವಿ, ನಾವು ಕುಡಿತಾ ಇರ್ತೀವಿ. ನೀವು ಹೇಳಿದ ಮೇಲೆ ಅದನ್ನೆಲ್ಲ ಬಿಟ್ಟಿವ್ರಿ ಅಪ್ಪ. ಹಾಗಾದ್ರೆ ಹರಿವ್ರತವನ್ನ ಮಾತ್ರ
ಬುದ್ಧಿ, ಇಲ್ಲಿಯ ಮಹಾಮಂತ್ರಿ ಈ ದುಷ್ಟ ಬುದ್ಧಿ, ನಮ್ಮ ಪ್ರಜೆಗಳೆಲ್ಲ ಒಂದು ಜಾತಿಯ ಮಂದ ಬುದ್ಧಿ. ಅಲ್ಲದೆ ಇದ್ರೆ ನಾವು ಎಣಿಸಿದಂತಹ ಕಾರ್ಯ ಹೀಗೆ ಈಡೇರುವುದಕ್ಕೆ ಸಾಧ್ಯತೆ ಇರಲಿಲ್ಲ. ಯಾವುದು ನಮ್ಮ ಹಲವು ಕಾಲದ ಬಯಕೆ ಇದು. ಈ ಕುಂತಳ ಸಾಮ್ರಾಜ್ಯ ನನ್ನ ಕೈ ಸೇರಬೇಕು. ಹಾಗಾಗಬೇಕು ಅಂತಾದರೆ ಇಲ್ಲಿಗೆ ಮಹಾರಾಜ ನಾನಾಗಬೇಕು. ಹೇಳಿ ಕೇಳಿ ಒಬ್ಬ ಮಂತ್ರಿಯಾದಂತಹ ನಾನು ರಾಜಗದ್ದುಗೆ ಏರುವುದು ಸುಲಭ ಸಾಧ್ಯವ? ಕಾಲವನ್ನ ಕಾಯುತ್ತಾ ಇದ್ದೆ. ಅಂತಹ ಸಂದರ್ಭ ಮಹಾರಾಜರೇ ಒದಗಿಸಿ ಬಿಟ್ರಲ್ಲ. ವಯೋವೃದ್ಧರಾಗಿರುವಂತವರು ವಿಶ್ರಾಂತ ಜೀವನ ಸಾಗಿಸುವುದಕ್ಕಾಗಿ ಇಲ್ಲಿಯ ಸಂಪೂರ್ಣ ಹೊಣೆಗಾರಿಕೆಯನ್ನು ನನಗೆ ವಹಿಸಿದರು. ನಾನೇಕೋ ಮಂತ್ರಿ, ತಾನು ಸ್ವಲ್ಪ ವಿಶ್ರಾಂತಿ ಪಡೆಯುತ್ತೇನೆ. ರೊಟ್ಟಿ ಜಾರಿ ತುಪ್ಪಕ್ಕೆ ಬಿದ್ದ ಹಾಗೆ ನಾವೇನನ್ನ ಇಳಿಸಿದ್ದೇವೆಯೋ ಅಥವಾ ತಪ್ಪಿಸಿದ ಹಾಗೆ. ಅದರಲ್ಲಿಯೂ ಮಹಾರಾಜನಿಗೆ ಗಂಡು ಸಂತಾನ ಇಲ್ಲ. ಇರುವವಳು ಒಬ್ಬಳು ಕುಮಾರಿ, ಚಂಪಕ ಮಾಲಿನಿ. ಸ್ವಾಭಾವಿಕವಾಗಿ ಚಂಪಕ ಮಾಲಿನಿಯನ್ನ ಯಾವಾತ ಮದುವೆಯಾಗ್ತಾನೋ ಅವನಿಗೆ ಇಲ್ಲಿಯ ಪಟ್ಟ ಹೋಗ್ತದೆ. ಆದ್ದರಿಂದಲೇ ನನ್ನ ಮಗ ಮದನನಿಗೆ ಮಹಾರಾಜನ ಮಗಳನ್ನ ಮದುವೆ ಮಾಡಿಸಿಕೊಂಡ್ರೆ ಸ್ವಾಭಾವಿಕವಾಗಿ ಪುತ್ರಿಕಾ ಧರ್ಮದ ಪ್ರಕಾರವಾಗಿ ಅಧಿಕಾರ ಸಿಗುವುದು ನನ್ನ ಮಗನಿಗೆ ಅಲ್ಲವಾ? ಅದಕ್ಕಾಗಿ ಮಾಡುವಂತಹ ಕಾರ್ಯ ಸರ್ವವು ಸಾಂಗವಾಗಿ ನೆರವೇರಿದೆ. ಇನ್ನೇನು ನಮ್ಮ ಕೈಗೆ ಸಿಕ್ಕಿದಂತ ಅಧಿಕಾರ ಶಾಶ್ವತವಾಗಿ ದಕ್ಕಿಸಿಕೊಳ್ಳುವತ್ತ ನಾನು ಗಮನ ಹರಿಸಲೇಬೇಕಾಗಿದೆ.
ಮಂತ್ರಿಯಪ್ಪನವರಿಗೆ ನಮೋ ನಮಃ. ಒಳ್ಳೆಯದಾಗಲಿ ಹೇಳಿ. ಯಾರು ನೀವು? ನಾವು ಮಂತ್ರಿಗಳೇ. ಬಿಟ್ಟೆ ಯಾವ ಹಾಳೂರಿಗೆ ನೀವು ಮಂತ್ರಿಗಳು? ನಿಮ್ಮನ್ನು ಮಂತ್ರಿ ಮಾಡಿದ ಆ ಪ್ರಜೆಗಳು ಯಾರು? ಮಂತ್ರಿಗಳೇ ನಾವು. ಅದನ್ನೇ ಕೇಳಿದ್ದು. ನೀವು ಎಲ್ಲಿಯ ಮಂತ್ರಿಗಳು? ಮಂತ್ರಿಗಳು ನಾವು ಮತ್ತೆ ಮಂತ್ರಿಗಳೇ ಬಂದವರು ನಾವು. ಎಲ್ಲಿಂದ ಬಂದವರ? ನಾವು ಚಂದ್ರಾವತಿಯಿಂದ ಬಂದೇವ್ರಿ. ಚಂದನಾವತಿಯಿಂದ ಬಂದವರು. ಏನೋ ಹೊತ್ಕೊಂಡು ಬಂದಿದ್ದೀರಲ್ಲ? ಇದು ಕಪ್ಪ ಕಪ್ಪ ಕಪ್ಪ. ವರ್ಷ ಪ್ರತಿ ಕೊಡಬೇಕಾದಂತ ಕಪ್ಪ ಕಾಣಿಕೆ ನಮಗೆ ಬಂದಿದೆ. ಮತ್ತೆ ಇದು ಯಾಕೆ ತಂದ್ರಿ ಈಗ? ಇದು ವಿಶೇಷ ಕಪ್ಪ. ಇದು ವಿಶೇಷ ಕಪ್ಪ. ಯಾರು ಸತ್ರು? ಎಲ್ಲಿ ಸತ್ರು? ಹ್ಯಾಂಗ ಸತ್ರು? ಅಲವಾಡದ ಬಿಟ್ಟೇನು? ನೀವೇ ಹೇಳಿದ್ದಲ್ವೇನು? ವರ್ಷ ಪ್ರತಿ ಕೊಡಬೇಕಾದಂತ ಕಪ್ಪ ಕೊಟ್ಟಿದ್ದೀರಿ. ಇದು ವಿಶೇಷ ಕಪ್ಪ. ಹಾಗಾದ್ರೆ ವಿಶೇಷ ಕಪ್ಪ ಕೊಡುವುದಕ್ಕೆ ಕಾರಣಗಳು ಮೂರು. ಒಂದು, ಯಾರಾದ್ರೂ ಹುಟ್ಟಿರಬೇಕು, ಅಥವಾ ಅಲ್ಲಿ ಪಟ್ಟಾಭಿಷೇಕ ನಡೆದಿರಬೇಕು. ಅದಲ್ಲದೇ ಇದ್ದರೆ ಆ ನಾಡಿನಲ್ಲಿ ಒಬ್ಬ ಗಣ್ಯ ವ್ಯಕ್ತಿ ಸತ್ತಿರಬೇಕು. ಮೊದಲು ನಾನು ಹೇಳಿದಂತ ಎರಡು ಕಾರಣ ಅಲ್ಲಿ ಘಟಿಸುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಈ ವಿಶೇಷ ಕಪ್ಪ ಚಂದನಾವತಿಯಿಂದ ಬಂದಿದೆ ಅಂತ ಆದ್ರೆ ನಿಮ್ಮ ದೊರೆಯಾಗಿರುವಂತ ಕುಳಿಂದ ನೇಗದೆ ಬಿದ್ದೋದ್ನ? ನಿಮ್ಮ ದೊರೆ ಕುಳಿಂದ ಸತ್ತೋದ್ನ? ಮಂತ್ರಿಗಳೇ ಸಾಯಲಿಲ್ಲ. ಅಪಶಕುನದ ಮಾರಿ. ಮಂತ್ರಿಗಳು ಸಾಯ್ಬೇಕು ಎನ್ನುವುದು ನಿಮ್ಮ ಉದ್ದೇಶವ? ಹಂಗಲ್ಲಿ ಮತ್ತೇನು? ಕುಳಿಂದಪ್ಪನವರು ಮಂತ್ರಿಗಳೇ ಸಾಯಲಿಲ್ಲ. ಅಯ್ಯೋ, ಇಲ್ಲದ ಎಳಿಬೇಕು ಅಂದ್ರೆ ಸರಿ ಎಳದ್ ಸಾಯ್ಬೇಕು. ನಮ್ಮೊಂದ್ಸಲ ಎಳಿಬೇಕು ಅಂತುಂಟು, ಎಲ್ಲರೂ ಗೊತ್ತಾಗುದಿಲ್ಲ. ಕೇಳ್ಕೊಂಡು ಸಾಯ್ಬೇಕು. ಮಂತ್ರಿಗಳೇ ಮಂತ್ರಿಗಳೇ ಕುಳಿಂದ ಸಾಯಲಿಲ್ಲ. ಕುಳಿಂದಪ್ಪನವರು ಸಾಯಲಿಲ್ಲ. ಇನ್ನೂ ಸಾಯಲೇ ಇಲ್ಲ. ಇನ್ನೂ ಸಾಯಲೇ ಇಲ್ಲ ಮಂತ್ರಿಗಳೇ. ಅವ ಸಾಯಲಿಲ್ಲ, ಬದುಕಿದ್ದಾನೆ. ಹಾಗಾದ್ರೆ ಈ ಕಪ್ಪ ತರುವಲ್ಲಿ ಕಾರಣ ಏನು ಅಂತ ಬೇಕಲ್ಲ? ಅದಕ್ಕೊಂದು ಕೆಲಸ ಆಯ್ತ್ರಿ ಅಪ್ಪ. ಏನು ಕೆಲಸ? ಈ ಕಪ್ಪ ತರೋ ಕಾರಣ ಅಂದ್ರೆ ಬೇರೆನಲ್ಲಿ ಇದು ನಮ್ಮ ಕುಳಿಂದಪ್ಪನವರು ಪಟ್ಟ ಬಿಟ್ರು. ಕುಳಿಂದ ಪಟ್ಟ ಬಿಟ್ಟನು. ಅವ ಪಟ್ಟ ಬಿಟ್ಟ ಮೇಲೆ ಯಾರಿಗೆ ಕೊಡ್ತಾನೆ ಅನ್ನೋದು ಪ್ರಶ್ನೆ ಅಲ್ವೇನ? ಯಾರ್ಯಾರಿಗೂ ಕೊಟ್ಟಂದ್ರೆ ಅವ್ರ ಮಗನಿಗೆ ಪಟ್ಟ ಕಟ್ಟಿದ್ರು. ಕುಳಿಂದನಿಗೆ ಈ ಮಗನಿಗೆ ಪಟ್ಟ ಕಟ್ಟಿದ್ರು. ಕುಳಿಂದನಿಗೆ ಮಗ. ಬಹುಶಃ ನಿಮ್ಮಂತವರನ್ನ ನೋಡಿಯೇ ಆಡಿದ್ದಿರ್ಬೇಕು. ಆಡುವವ ಹೆಟ್ಟನಾದರೂ ಕೇಳುವವ ಬುದ್ಧಿವಂತನಾಗಿರ್ಬೇಕು. ನೀವು ಹೇಳಿದ್ದಕ್ಕೆಲ್ಲ ಹೂಗುಡ್ತಾ ಹೋದ್ರೆ ನೀವು ಏನನ್ನು ಹೇಳ್ತೀರಿ? ಅಲ್ಲದೆ ಇದ್ರೆ ಕುಳಿಂದ ಅಧಿಕಾರವನ್ನ ಬಿಟ್ಟ ಯಾರಿಗೆ ಕೊಟ್ಟ ಅಂತ ಕೇಳಿದ್ರೆ ತನ್ನ ಮಗನಿಗೆ. ಕುಳಿಂದನಿಗೆ ಮಗ. ಕಾರಣ ಉಂಟು, ನಿನ್ನಲ್ಲಿಯೇ ಪ್ರಶ್ನಿಸ್ತೇನೆ.
ಯಾವ್ದು? ಬೇಯಿಸಿದ ಭತ್ತದಲ್ಲಿ ಮೊಳಕೆ ಬರುವುದಕ್ಕೆ ಸಾಧ್ಯ ಉಂಟೇನೋ? ಬೇಯಿಸಿದ ಭತ್ತ ಮೊಳಕೆ ಬರ್ತದೆ ಅಂತಾದ್ರೆ ಸರಿ, ಬೇಯಿಲ್ಲ ಅಂತಲೇ ಲೆಕ್ಕ. ಕಗ್ಗಲಲ್ಲಿ ಕಮಲ ಅರಳುತ್ತದೆ ಅಂತಾದ್ರೆ ಕೊಲ್ಲೆಡೆಯಲ್ಲಿ ಕೆಸರು ಉಂಟು ಅಂತ ಮೊಲಕ್ಕೆ ಕೊಂಬು ಬಂದಿದೆ ಅಂತ ಹೇಳಿದ್ರೆ ಯಾರಾದ್ರೂ ನಂಬ್ತಾರೇನೋ? ನನ್ನ ಜೀವ ಮಾಡಿದವೆ ನಾನು ನಂಬಲಿಕ್ಕೆ ಸಾಧ್ಯ ಇಲ್ಲ. ಅದೆಲ್ಲ ಸರಿ ಮಾಡಿ ಹೇಳ್ತೀಯ, ಮತ್ತೆ ಇದನ್ನು ಹೇಳುವ ನೀನು ಹೀಗೆ ಉದಾಹರಿಸುವುದಕ್ಕೆ ಕಾರಣ ಇಲ್ಲದೆ ಇಲ್ಲ. ನಿಮ್ಮ ದೊರೆಯಾಗಿರುವಂತಹ ಕುಳಿಂದನ ಪತ್ನಿ ಮೇಧಾವಿನಿ ಹುಟ್ಟು ಪಂಜೆ ಎನ್ನುವುದನ್ನು ಎಲ್ಲರೂ ಒಪ್ಪಿಕೊಂಡಿದ್ದಾರೆ. ಪಂಜೆಯರೆಲ್ಲ ಮಕ್ಕಳನ್ನು ಹಡೆಯುವುದಕ್ಕುಂಟೇನೋ? ಮಕ್ಕಳನ್ನು ಹಡಿತಾರೆ ಅಂತ ಆದ್ರೆ ಅವರನ್ನು ಬಂಜೆ ಅಂತ ಕರೀಲಿಕ್ಕೆ ಉಂಟೇನ್ರಿ? ಅದು ಗೊತ್ತುಂಟು ನಿನಗೆ. ಇದು ಹೇಳುವಾಗ ಜಾಗೃತ ಮಾಡಬೇಕು ಅಂತ ಗೊತ್ತಾಗುವುದಿಲ್ಲ. ಹಾಗಾದ್ರೆ ಬಂಜೆಯಾಗಿರುವಂತಹ ಮೇಧಾವಿನಿ ಮಕ್ಕಳನ್ನ ಹಡೆಯುವುದಕ್ಕೆ ಸಾಧ್ಯ ಉಂಟಾ? ಇದು ವಿಚಿತ್ರ, ಪರಮಾಶ್ಚರ್ಯ. ಹೇಗೆ ಸಾಧ್ಯ ಆಗ್ತದೆ ಕೇಳ್ತೇನೆ. ಯಪ್ಪ, ಕುಳಿಂದಪ್ಪನವರಿಗೆ ಮಗ ಅಂತ ಹೇಳಿಲ್ಲ ಅಂದ್ರೆ ಹೇಳಿದೆಯಲ್ಲ, ಅದಕ್ಕೊಂದು ಕಥೆನೇ ಐತ್ರಿ. ಅಂದ್ರೆ ನಿಮ್ಮೂರಿನಲ್ಲೆಲ್ಲ ಈಗ ಕಥೆಗೆ ಮಕ್ಕಳಾಗುವುದು. ಯಪ್ಪ, ಒಂದೆಡೆ ಕಥೆ ಹೇಳ್ತಾ ಇರುವುದು, ಈ ಕಡೆ ಮಕ್ಕಳಾಗ್ತಿರೋದೇನ್ರಿ? ನನಗೆ ಗೊತ್ತು, ಹೇಳಿದೆಲ್ಲ ಕಥೆ ಅಂತ. ಕುಳಿಂದಪ್ಪನವ್ರಿಗೆ ಮಗ ಅನ್ನುವುದಕ್ಕೆ ಒಂದು ಕಥೆ ಐತಿ. ಕಥೆಯಿಂದ ಮಗುವಾದದ್ದಲ್ಲ, ಮಗುವಿಗಾಗಿ ಒಂದು ಕಥೆ. ಕಥೆಯಿಂದ ಮಕ್ಕಳು ಆಗುವುದಾದ್ರೆ ಮಕ್ಕಳದವರಿಗೆ ಕೆಲಸ ಇಲ್ಲ. ನೀವಿಷ್ಟು ಸಂತೋಷದಲ್ಲಿ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಏನು ಕಥೆ? ಯಾವ ಕಥೆ? ಜಿಯ ಮುಸಿಯಲ್ಲವೇ ಅನಾದವಾಗಿಯ ಶಿಶು ವಿಧಾನವಿರೇ, ಅನಾಥವಾಗಿಯ ಶಿಶು ವಿಧಾನವಿರೇ. ಕಣ್ಣೆತ್ತಿಕೊಂಡು ಕಣ್ಣೆತ್ತಿಕೊಂಡು ಬಂದು ಆತ್ಮದ ವಿಧಾನ ದಿವಸವೇ ಪ್ರೀತಿಯಲಿ ಚಂದ್ರಹಾಸನು ಎಂದಾಗ ಚಂದ್ರಹಾಸನು ಎನ್ನುವುದ ಪೊರೆಯುವುದಿಯ ನನವರದವು. ಏನು ಕಥೆ? ಇದು ಕುಳಿಂದಪ್ಪನವ್ರಿಗೆ ಮಗ ಅಂತ ಹೇಳೋದ್ರ ಕಥೆ ಅಂದ್ರೆ, ನಾವು ಕೆಲವು ಸಮಯದ ಹಿಂದೆ, ಕೆಲವು ವರ್ಷಗಳ ಹಿಂದೆ, ಇದು ಬೇಟೆಗಂತ ನಾವೆಲ್ಲ ಓಟ್ ಹಾಕಿ ಹೊಂಟಾತು. ಅದು ನಿಮ್ಮ ಜಾತಿಯ ಉದ್ಯೋಗ. ಹ್ಞೂನ್ರಿ. ಅದರಲ್ಲಿ ಹೊಸತೇನು ಬಂತು? ಹಂಗಿಲ್ರಿ, ಬೇಟೆಗಂತ ಹೋದ್ರಿ, ಹೋಗುವಾಗ ಏನು ವಸತಿ ಇರ್ಲಿಲ್ರಿ. ಹೋದ್ಮೇಲೆ ಹೊಸ್ತಾಯ್ತಾ? ನಾವು ಹಂಗೆ ಇರ್ತೀವಿ. ಯಪ್ಪ, ಹಂಗೆ ಬೇಟೆ ಆಡಿ ಆಡಿ ಆಡ್ತಾ 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 ಪೂರ್ಣ ಅದ್ರಲ್ಲೇ ಮುಗಿಸೋಕ್ ಸಾಯ್ತೀರ. ಬೇಟೆಯಾಡುತ್ತಾ ಆಡುತ್ತಾ ಆಡ್ತಾ ಆಡ್ತಾ ಮೂರು ದಿಕ್ಕಿನ ಮೃಗ ಬೇಟೆ ಆಡಿ ಆದ್ರಿಯಪ್ಪ. 3 ದಿಕ್ಕಿನ ಬೇಟೆ ಮುಗಿಸಿದ್ರಿ. 3 ದಿಕ್ಕಿನ ಮೃಗ ಬೇಟೆ ಆಡಾಗ ನಮ್ಗೆಲ್ಲವರಿಗೂ ಐಸಾಯ್ತ್ರಿಯಪ್ಪ. ನಮ್ಗೆಲ್ಲವರಿಗೂ ಐಸಾಯ್ತ್ರಿಯಪ್ಪ. ಎಷ್ಟೊತ್ತಿಗೆ ನೀವು ಬೇಟೆಗೆ ಹೋದದ್ದು? ನಾವು ಇದು ಬೆಳಿಗ್ಗೆ ಹೊಂಟೇವ್ರಿ. ಅದಷ್ಟೊತ್ತಿಗೆ ನೀನ್ ಹೇಳಿದ್ದು ಹೇಗಾಗ್ತದೆ? ಇದು ಐಸ ನಿನ್ನ ಕರ್ಮ ಆಯಾಸ. ಇದು ಎಳಿಬೇಕು ಅಂದ್ರೆ ಎಳೆ ಸಾಯುವುದಿಲ್ಲ. ನಾನು ಆಯಾಸ ಅಂತ ಹೇಳ್ದೆ. ಅದು ನಿನಗೆ ಸೇರಿಸಿ ಹೇಳಿದೆಯಲ್ಲ. ಅವ ಅದಕ್ಕೆ ಪಾಯಸ ಅಂದ. ಅವನಿಗೆ ಪಾಯಿಸು ಒಂದೇ ಮತ್ತೊಂದು ಒಂದೇ. ನಾನಾಗಿ ಸ್ವಲ್ಪ ಚುಕ್ ಮಾಡ್ತೀನಿ. ಆಯಾಸ ಆಯ್ತು. ಆಯಾಸ ಆದ್ರಿಯಪ್ಪ. ನೀರ್ ಅಡಿಕೆ ಐತ್ರಿ. ಹಾಗೆ ಬೇರೆ ಅಡಿಕೆ ಸಿಗಲಿಲ್ವಾ? ನೀರಡಿಕೆ ಆಯ್ತು. ಇದ್ದಿದ್ದೆಲ್ಲ ಅದಕ್ಕೆ ಹಾಕಿದ್ರೆ ಅವ ಬೇರೆ ಅಡಿಕೆ ಯಪ್ಪ. ಹಾಗೆ ಬಾಯಾರಿಕೆ ಆಯ್ತು. ಈ
ಇದನ್ನೆಲ್ಲ ಪರಿಹಾರ ಮಾಡ್ಕೊಳ್ಳಿ ಅಂತ ನಮ್ಮ ಕುಳಿಂದಪ್ಪನವ್ರು ಹೇಳಿದ್ರು. ಹೊಡೆದ ಮಿಕ ಎಲ್ಲ ಐತೆ ಅದನ್ನೆಲ್ಲ ನಾಶ ಮಾಡ್ಕೊಂಡು ಸರಿಯಾಗಿ ಊಟ ಮಾಡ್ಕೊಂಡು ಆಮೇಲೆ ಕುಳಿದು ಒಂದು ದಿಕ್ಕಿನ ಮೃಗಬೇಕು ಆಡೋಣ ಅಂತ ಆಯಾಸ ಪರಿಹಾರ ಆದ್ಮೇಲೆ ಆತು ಅಂತ ನಾವೆಲ್ಲವರು ಹಂಗೆ ಮಿಕ ಎಲ್ಲ ಕೊಚ್ಚಿ ಮಾಸ ಎಲ್ಲ ಮಾಡಿ ಹಂಗೆ ಊಟ ಮಾಡ್ಕೊಂಡು ಇನ್ನೇನು ಒಂದು ಗಳಿಗೆ ಕುಂತ್ಕೊಳ್ಬೇಕು ಅಂತ ಕುಂತ್ಕೊಂಡಿದ್ವಿ. ದೂರದಾಗೇನೋ ಶಬ್ದ ಕೇಳಕತ್ರಿ. ಶಬ್ದ ಕಾಡಿನಲ್ಲಿ ಬಹುಶಃ ನಿಮ್ಮಿಂದ ಬೆಟ್ಟುತ್ತಿದ್ದ ಯಾವುದೋ ಪ್ರಾಣಿಯ ರೋಧನ ಇರಬಹುದು. ಹಂಗೆ ತಿಳಿದೇವಿ. ಬಾಣ ಬಿಟ್ಟಾಗ ಸಾಯಲೂ ಇಲ್ಲ, ಈ ಕಡೆ ಬದುಕಲಿಕ್ಕೂ ಆಗದೆ, ಹಂಗಾಗಿ ಅಲ್ಲೇ ಒದ್ದಾಡ್ತಾ ಇದ್ದಾವಂತ ಹಾಗೂ ಇರಬಹುದು. ಆ ಶಬ್ದ ಪ್ರಾಣಿಗಳ ಶಬ್ದ ಅಲ್ಲ. ಹಾಗಾದ್ರೆ ಬಹುಶಃ ಕಾಡಲ್ವೇನೋ, ಎಲ್ಲಿಯೋ ಮರಕ್ಕೆ ಮರ ಗಾಳಿಗೆ ಆ ಶಬ್ದ ಹೊರಡಿಸಿದ್ದಿರಬಹುದು. ಅಂತ ಶಬ್ದ ಬರ್ತದೆ, ಬರುವುದಿಲ್ವಾ? ಆ ಶಬ್ದ ಒತ್ತೂ ಅಲ್ಲ. ಹಂಗಾದ್ರೆ ಮೋಹಿನಿ ಕಾಟ ಇರ್ಬಹುದಾ? ಸಾಧ್ಯತೆ ಉಂಟು. ನೀವೆಲ್ಲ ಇದ್ದ ಮೇಲೆ ಕಾಡಿನಾಗೆ ನಂಗೆ 2 ವರ್ಷದ ಹಿಡಿದಿತ್ತು ಒಂದು ಮೋಹಿನಿ. ನಿಮಗೂ ಹಿಡಿದಿತ್ತ? ಅದನ್ನ ಬಿಡಿಸ್ಲಿಕ್ಕೆ ಬ್ರಾಹ್ಮಣರ ಹತ್ರ ಆಗ್ಲಿಲ್ಲ. ಕೊನೆಗೆ ಯಾರು ಬಿಡಿಸಿದ್ರು? ನನ್ನ ಹತ್ತಿಗೆ ನಾ ಬಿಡಿಸ್ಕೊಂಡೆ. ಮೋಹಿನಿಯ ಕಾಟ ಇರ್ಬೋದು ಅಂತ ಆಲೋಚನೆ ಮಾಡಿ ಅದನ್ನ ಆಲೋಚನೆ ಮಾಡುವಾಗ ಮೋಹಿನಿ ಕಾಟ ಮಾಡಿದ್ರಪ್ಪ. ಮೋಹಿನಿ ಕಾಟವೂ ಅಲ್ಲ. ಏನಿರ್ಬಹುದು? ಹಾಗಾದ್ರೆ ಶಬ್ದಕ್ಕೆ ಕಾರಣ ಏನು? ಏನಿರ್ಬಹುದು? ನನ್ನನ್ನು ಕೇಂದ್ರ ಗೊತ್ತಾಗ್ತದ? ನನ್ನಲ್ಲಿ ನಮ್ಮೊಳಗೆ ಚರ್ಚೆಗೆ ಒಳಪಡಿಸಿ ಅಂತ ಆಲೋಚನೆ ಮಾಡಿ ನಿಧಾನ ಹುಡುಕಕ್ ಶುರು ಮಾಡ್ತೀರಿಯಪ್ಪ. ಮುಂದೆ 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 ಹೋಗಾಗ ಒಂದು ಬಿದಿರುಮಟ್ಟಿ ತಾವ, ಬಿದಿರುಮಟ್ಟೆಯ ಹತ್ತಿರ ಒಂದು ಬಂಡೆಕಲ್ಲ ಹತ್ರ, ಆ ಬಂಡೆಗಲ್ಲಿನ ಸಮೀಪ ಅದ್ರ ಸಂಧಿಯಾಗ ಸಂಧಿಯಲ್ಲಿ ಒಂದು ಸೀಸರಿ. ಏನೋ ಒಂದು ಸೀಸರಿ. ನಿಮ್ಮ ಯೋಗ ಬಿದಿರುಮಟ್ಟೆಯ ಹತ್ತಿರ ಆ ಬಂಡೆಗಲ್ಲಿನ ಸಮೀಪ ಒಂದು ಸೀಸ ತುಂಬಿಕೊಂಡೇ ಇತ್ತು, ಅರ್ಧ ಇತ್ತ. ಆ ಪಿಗಳೆ ಸರಿ ಸೀಸದಲ್ಲಿ ಇದ್ದದನ್ನು ಏರಿಸಿಕೊಂಡು ಕತೆ ಕಟ್ಕೊಂಡು ಇಲ್ಲಿ ಬಂದು ಸತ್ರೆ ಅಲ್ವಾ? ಇಲ್ರಿ ಅಪ್ಪ, ನಾನು ಆಲೋಚನೆ ಮಾಡಿದೆ ಸೀಸ ಅಂದಾಗ್ಲೇ ನಿಮ್ಗೊಂದ್ಸಲ ನಗು ಬಂತು. ನಾವು ಕೊಡ್ತೀವಿ ಅಂತಲ್ಲೇನ್ರಿ? ಅದೆಲ್ಲ ಕೇಳಿದಾಗ ಅರ್ಥಪೂರ್ಣ ಆಗಿ ಬರಬೇಕು ಅಂತಾದ್ರೆ ಒಂದು ನಾನು ನಗಬೇಕು, ಬಿಟ್ಟರೆ ನೀನೇ ನಗಬೇಕು. ಇವತ್ತಿನ ದಿನದಲ್ಲಿ ಇಬ್ಬರು ನಗು ಪರಿಸ್ಥಿತಿ ಇಲ್ರಿ. ಅಂದ್ರೆ ಶೇಷ ಇದೇನ್ರಿ? ಏನು ಬಿಟ್ಟು ಹೋಗ್ತೀನಿ ಅಂತ ನಿಜವಾಗ ಕೊಯ್ದು ಇದ್ದ ಇದ್ರು ಇದ್ದದ್ದೇ ಅಷ್ಟು ಮಾಡ್ತೇನೆ ನಮ್ಗೆ. ಯಪ್ಪ, ಆ ಸೀಸ ಹೌದಾಗಿದ್ದೆ ನಿಮ್ಮ ಹತ್ರ ಬಂದು ಹೇಳ್ತಿದ್ದೀನಿ ಅಂದ್ರೆ ಅಂದ್ರೆ ನೀನೇ ಮುಗಿಸ್ತಿದ್ದೆ ಅಂತಲ್ಲ. ನಿಮ್ಮ ಹತ್ರ ಹೇಳಿ ಬರುವ ವಿಷಯ ಅಲ್ಲ ಇದು. ಮಗು ಮಗು ಮಗು. ಓ, ನೀನ್ ಹೇಳಿದ ಶೀಶ ಅಲ್ಲ, ಶಿಶು. ಮಗು ಮಗು ಆಡಿನ ಸಮೀಪ. ಆಮೇಲೆ ಯಪ್ಪ ನಾವು ನೋಡ್ತೀವಿ ಗೋಳೋ ಅಂತ ಅಳ್ತಾ ಇದ್ರಿ ಅಪ್ಪ. ಮಗುವಿನ ರೋಧನ. ಯಾಕೆ? ಏನಿರ್ಬಹುದು ಅಂತ ಹತ್ರವಾಗಿ ನೋಡುವಾಗ ನೋಡಕ್ಕೆ ಸಾಧ್ಯ ಇಲ್ಲ. ಏನಾಗಿದೆ? ಮೈ ಕೈ ಎಲ್ಲ ರಕ್ತ ರಾಮ ರೂಢಿ, ರಕ್ತ ರಾಮ ರೂಢಿ. ಈಗ ಮೈ ಪೂರ್ಣ ರಕ್ತ ನೋಡಿ ನೀವು ರಾಮ ರಕ್ತ ರೂಢಿ. ಅವಾಗ ಹೋಗಿ ನೋಡಿ ಆಯ್ತು. ನೋಡ್ತೀವಿ ಬೇರೆ ಏನಾದ್ರೆ ಅವನ ಕಾಲು ಬೆರಳೊಂದು ಕತ್ತರಿಸವ್ರೆ. ಆ ಸಣ್ಣ ಮಗುವಿನ ಕಾಲ ಬೆರಳೊಂದನ್ನ ಕತ್ತರಿಸವ್ರೆ. ಹಾಗಾದ್ರೆ ಈಗ ಮಗುವಿಗೆ ಕಾಲಿನಲ್ಲಿ 4 ಬೆರಳಿದ್ದಲ್ಲ. ಹಾಗಾದ್ರೂ 1 ಬೆರಳನ್ನ ಕತ್ತರಿಸಿದ್ದಾರೆ ಅಂದ್ರೆ ಆ ಮಗುವಿನ ಕಾಲಲ್ಲಿ 6 ಬೆರಳಿರಬಹುದು. ಇರ್ಬಹುದಾ? ಇದ್ದಂತೆ 6ನೇ ಬೆರಳನ್ನ ಕತ್ತರಿಸವ್ರೆ. ಆಮೇಲೆ ಬೇಕಾದ ಔಷಧ ಉಪಚಾರ ಎಲ್ಲ ಮಾಡಿ ಅವನನ್ನು ಹಿಡ್ಕೊಂಡು ಮನೆಗೆ ಕರ್ಕೊಂಡು ಆದ್ಮೇಲೆ ವಿದ್ಯಾಭ್ಯಾಸಕ್ಕಂತ ಗುರುಮಠ ಕಳಿಸ್ಕೊಡ್ತಾ ಇದ್ರು. ಅವನಿಗೆ ಚಂದ್ರವಾಸ ಅಂತ ಹೆಸರಿಡ್ತಾ ಇದ್ರು. ಹಂಗೆ ಗುರುಮಠದಿಂದ ಬಂದಾತ ದಿಗ್ವಿಜಯಕ್ಕೆ ಕೊಂಡೋದ. ದಿಗ್ವಿಜಯ ಎಲ್ಲ ಪೂರೈಸಿ ಬಂದ ಅವನಿಗೆ ದಿನ ಪಟ್ಟ ಕಟ್ಟಿ ವಿಶೇಷ ಕಪ್ಪ ನಿಮಗೆ ಅಂತ
ನಿನಗೆ ಹೆಚ್ಚಾದದ್ದು ಏನ್ ನನಗೆ ಸುತ್ತ ಕಡಿಮೆ ಆಯ್ತಾ? ಹಾ. ನೀವು ತಿರುಗಾಗ ಮತ್ತು ತಿರುಗ್ತಾ ಇದ್ದೀರಿ. ಆಹಾ, ನೀನ ಕಲ್ಪನೆಯನ್ನು ನಿನ್ನದ್ದು ಕಡಿಮೆ ಆದೀತು ಎಂಬ ಹೆದರಿಕೆಯನ್ನು ಮತ್ತೊಂದು ಸುತ್ತ ಹೆಚ್ಚು ಮಾಡಿಕೊಂಡೆ. ಯಪ್ಪ, ನಮ್ದು ಹೆಚ್ಚಾಯ್ತು, ನಿಮ್ದು ಕಡಿಮೆ ಫಂಡಿಂಗ್ನಲ್ಲಿ ನಾವಲ್ವೇನ ಸುಧಾರಿಸಿಕೊಳ್ಳುವವರು ಅಷ್ಟೇ. ಯಪ್ಪ, ಹಂಗಾಗಿ ಪಟ್ಟ ಏರಿದ ವಿಶೇಷ ಕಪ್ಪವನ್ನ ನಿಮಗೆ ಕೊಟ್ಟು ಬರಬೇಕು, ಅರಮನೆಗೆ ಮುಟ್ಟಿಸಬೇಕು ಅಂತ ಹೇಳವ್ರೆ. ಹಂಗಾಗಿ ಹಿಡ್ಕೊಂಡು ಬಂದಿವಿ. ನಿಮ್ಮ ದೊರೆಯಾದಂತಹ ಕುಳಿತನಿಗೆ ಸಿಕ್ಕಿರುವಂತಹ ಮಗು ಅವನ ಪಟ್ಟಾಭಿಷೇಕದ ವಿಶೇಷ ಕಮ್ಮ ನಮಗೆ ಸಲ್ಲಿಸುವುದಕ್ಕಾಗಿ ತಂದಿದ್ದೀರಿ. ತುಂಬಾ ಸಂತೋಷ. ನೀವು ತಂದಿರುವ ಕಪ್ಪ ಕಾಣಿಕೆಗಳನ್ನ ಅಲ್ಲೇ ಸನಿಹದಲ್ಲಿ ರಾಜಭಾಂಡಾರಕ್ಕೆ ಒಪ್ಪಿಸಿ ರಾಜಭಂಡಾರಿಗ ರಮೇಶ್ ಭಂಡಾರಿ ಅವನಿಗೆ ಇದು ಒಪ್ಪಿಸುವುದು ಬೇಡ, ಮೊದಲು ಒಪ್ಪಿಸಿದ ಲೆಕ್ಕಾಚಾರವನ್ನು ಸರಿ ಇಟ್ಕೊಳ್ಳಿಕ್ಕೆ. ಏನಿದು ಆಶ್ಚರ್ಯ, ಏನಿದು ವಿಚಿತ್ರ. ಇವರಾಡುವ ಮಾತನ್ನ ಕೇಳಿದ್ರೆ ಕೆಲವು ವರ್ಷಗಳ ಹಿಂದೆ ನಡೆದು ಹೋಗಿರುವಂತಹ ಘಟನೆಯನ್ನು ನೆನಪಿಗೆ ಬರ್ತಾ ಇದೆ. ಬ್ರಾಹ್ಮಣರನ್ನೆಲ್ಲ ಕರೆಸಿ ಭೋಜನ ಸಮಾರಂಭವನ್ನು ಏರ್ಪಡಿಸಿ ನನ್ನ ಮಗ ಮದನನ ಉತ್ಕರ್ಷವನ್ನು ನಾನು ನಿರೀಕ್ಷೆ ಮಾಡಿದರೆ ಒಬ್ಬ ಅನಾಥ ಮಗುವಿನ ಕುರಿತಾಗಿ ಬ್ರಾಹ್ಮಣರು ಹಾಡಿ ಹೊಗಳಿದರು. ಆ ಮಗುವೇ ಮುಂದೆ ಕುಂತಳಕ್ಕೆ ಮಹಾರಾಜನಾಗ್ತಾನೆ. ಕೇಳಿ ತಿಳಿದು ಉಳಿದದ್ದು ಆ ಮಗುವನ್ನ ಕತ್ತರಿಸಿ ಬನ್ನಿ ಎನ್ನುವುದಾಗಿ ಕಟುಕರೊಂದಿಗೆ ಕಳುಹಿಕೊಟ್ಟೆ. ಕುರುಹಿಗಾಗಿ ರಕ್ತವನ್ನು ತಂದೊಪ್ಪಿಸಿ ಎನ್ನುವ ಎಚ್ಚರಿಕೆಯೊಂದಿಗೆ ಹೋದ